ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನೋಡಿ, ನಾನು ನಿಮ್ಗೆ ಅಳತೆ ಬ್ಲೌಸ್ ಇಂದ ಮೆಜರ್ಮೆಂಟ್ ಅನ್ನ ಯಾವ ಮೆಜರ್ಮೆಂಟ್ ತಗೊಂಡು ನೀವು ಯಾವ್ಯಾವ ರೀತಿ ಮೆಜರ್ಮೆಂಟ್ ಅನ್ನ ತಗೊಂಡು ನೀವು ಬ್ಲೌಸ್ ಅನ್ನ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೊದಲಿಗೆ ಇದು ಅಳತೆ ಬ್ಲೌಸ್. ನಾನು ಇದೇ ಬ್ಲೌಸ್ ಮೆಜರ್ಮೆಂಟ್ ಅಲ್ಲಿ ಇವತ್ತು ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಿ ತೋರಿಸ್ತೀನಿ. ತುಂಬಾ ಜನ ಏನ್ ಕೇಳ್ತಾರೆ ಅಂದ್ರೆ, ನೋಡಿ ಯಾವ ಸೈಜ್ಗೆ ಎಷ್ಟು ನಾವು ಲೈನಿಂಗ್ ಬಟ್ಟೆನ ತಗೋಬೇಕು ಅಂತ ಕೇಳ್ತಾರೆ. ನೋಡಿ, ಈ ಬ್ಲೌಸ್ಗೆ ನಾನು 80 ಸೆಂಟಿಮೀಟರ್ ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ. ಇದು 80 ಸೆಂಟಿಮೀಟರ್ ಏನಕ್ಕಂದ್ರೆ, ನೋಡಿ ಇದು ಡಬಲ್ ಪನ್ನ ಇದೆ. ಸಿಂಗಲ್ ಪನ್ನ ಆದ್ರೆ 1 ಮೀಟರ್ ಬೇಕಾಗುತ್ತೆ ಇದೇ ಬ್ಲೌಸ್ ಸೈಜ್ಗೆ. ಇದು ಬ್ಲೌಸ್ ಸೈಜ್ ಎಷ್ಟು ಅಂತ ನಾವು ನಿಮಗೆ ಕಟಿಂಗ್ ಮಾಡಿದ ನಂತರನೇ ಗೊತ್ತಾಗೋದು. ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ. ನೋಡಿ, ಮೊದಲಿಗೆ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಕ್ಲೋಸಿಂಗ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಸೈಡ್ ಅನ್ನ ಆ ಕಡೆ ಹಾಕೊಂಡಿದ್ದೀನಿ. ಇವಾಗ ಬಂದು ನಾವು ಮೆಜರ್ಮೆಂಟ್ ಅನ್ನ ನೋಡ್ಕೊಳ್ಳೋಣ. ಅಳತೆ ಬ್ಲೌಸ್ ಅಲ್ಲಿ ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಹಾಗೆ ವೇಸ್ಟ್ ಲೆಂತ್ ಇವು ಮೂರನ್ನು ನಾವು ಮೊದಲಿಗೆ ನೋಡ್ಕೋಬೇಕು ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂತ ಹೇಳಿ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ನೋಡ್ಲಿಕ್ಕೆ ನಾವು ಬ್ಲೌಸ್ ಅನ್ನ ಈ ರೀತಿ ಪರ್ಫೆಕ್ಟ್ ಆಗಿ ಇಟ್ಕೋಬೇಕಾಗುತ್ತೆ. ನೋಡಿ, ಇದು 19 ಇದೆ ಅಂದ್ರೆ ಒಂದ್ ಸೈಡ್ 19 ಇದೆ ಅಂದ್ರೆ ಇಂಟು 2 ನಾವು 19 ಅಂದ್ರೆ ಅಲ್ಲಿಗೆ 38 ಆಗುತ್ತೆ. ನೋಡಿ, 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ ಟೋಟಲ್ ಲೆಂತ್ ನೋಡಿ, ಇಲ್ಲಿ ಶೋಲ್ಡರ್ ಇದೆ, ಶೋಲ್ಡರ್ ಇಂದ ಹಿಡ್ಕೋಬೇಕು ಮೆಜರ್ಮೆಂಟ್ ಅನ್ನ. ನೋಡಿ, ಇಲ್ಲಿ 13 ಮುಕ್ಕಾಲ್ ಬರ್ತಿದೆ ಅಂದ್ರೆ 1/4 ಇಂಚ್ ಇಲ್ಲಿ ಎಂಬ್ರಾಯ್ಡರಿ ಮಾಡಿ ಸಿಂಕ್ ಆಗಿರುತ್ತೆ. ಹಾಗಾಗಿ 14 ಇಂಚು ನಾನು ಟೋಟಲ್ ಮಾರ್ಕ್ ಮಾಡ್ಕೊಂತೀನಿ. 14 ಇಂಚು ಟೋಟಲ್ ಲೆಂತ್. ಹಾಗೆ ಕೆಳಗಡೆ ವೇಸ್ಟ್ ರೌಂಡ್ ನೋಡಿ, ವೇಸ್ಟ್ ರೌಂಡ್ ಎಷ್ಟಿದೆ ನಾವಿಲ್ಲಿ ಹುಕ್ಸ್ ಮನಿ ಮಾಡಿರ್ತೀವಲ್ಲ ಅದನ್ನ ಬಿಟ್ಟು ಹಿಡ್ಕೋಬೇಕು. ನೋಡಿ, ಟೋಟಲ್ ನಾನು ಡಬಲ್ ಫೋಲ್ಡ್ ಹಾಕೊಂಡಿದ್ದೀನಿ. 32 ಇದೆ ಅಂದ್ರೆ 16 ಇದೆ 32, 16 ಅಂದ್ರೆ 32 ಆಗುತ್ತೆ. ನೋಡಿ, ಸೊಂಟದ ಅಳತೆ ಬಂದು 32, 38 ಚೆಸ್ಟ್ ಮೆಜರ್ಮೆಂಟ್. ಹಾಗೆ ಟೋಟಲ್ ಬ್ಲೌಸ್ ಲೆಂತ್ ಬಂದು 14 ಇಂಚು. ನೋಡಿ, ಈ ಮೆಜರ್ಮೆಂಟ್ ಗೆ ನಾವು ಎಷ್ಟು 38 ಚೆಸ್ಟ್ ಮೆಜರ್ಮೆಂಟ್ ಗೆ. ಹಾಗೆ ಸ್ಲೀವ್ ಲೆಂತ್ ಕೂಡ ತುಂಬಾ ಜಾಸ್ತಿ ಇದೆ, 10 ಇಂಚ್ ಇರಬೇಕು ಮೋಸ್ಟ್ಲಿ. ಇದು ಬಂದು 80 ಸೆಂಟಿಮೀಟರ್ ಲೈನಿಂಗ್ ಅನ್ನು ನಾನು ತಗೊಂಡಿದ್ದೀನಿ. ಇವಾಗ ಮೊದಲಿಗೆ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂತ ಇದೀವಿ. ನೋಡಿ, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ ಮಾರ್ಜಿನ್ ಬಿಟ್ರೆ ಸಾಕು. ನೋಡಿ, ಕೆಳಗಡೆಗೆ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನೀವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಕೂಡ ಬಿಡಬಹುದು. ಹಾಗೆ ಟೋಟಲ್ ಲೆಂತ್ 14 ಇಂಚು. 14 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮ್ ಬ್ಲೌಸ್ ಎಷ್ಟಿದೆ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದು ಟೋಟಲ್ ರೆಡಿ ಬ್ಲೌಸ್ ಲೆಂತ್. ಹಾಗೆ 1/2 ಇಂಚು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಎಕ್ಸ್ಟ್ರಾ, ಇದು ಕೂಡ ಅಷ್ಟೇ ಎಕ್ಸ್ಟ್ರಾ. ಟೋಟಲ್ ಬಂದು 14 ಇಂಚು ಟೋಟಲ್ ಲೆಂತ್ ಇದೆ. ನಾನು ಇದಕ್ಕೆ ನೆಕ್ ಬಿಡ್ತನ ಬಂದು ಈ ಸೈಜ್ಗೆ ನಾನು 2.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ, 2.5 ನಮಗೆ ರೆಡಿ ಬೇಕಂದ್ರೆ 5 ಇಂಚ್ ಅಗಲ ಬೇಕು. ನೋಡಿ, 2.25 ಇಂಚು ಒಂದು ಮಾರ್ಕ್ ಮಾಡ್ಕೊಂತೀನಿ. ನಮಗೆ ರೆಡಿ ಬಂದು 2.5 ಆಗುತ್ತೆ. ಇವಾಗ ಶೋಲ್ಡರ್ ಯಾವ ರೀತಿ ಇಟ್ಕೊಳ್ಳೋದು ಅಂದ್ರೆ, ನೋಡಿ ಅಳತೆ ಬ್ಲೌಸ್ ಪ್ರಕಾರನೇ ನಾವು ಇವತ್ತು ಕಟ್ ಮಾಡ್ತಾ ಇರೋದ್ರಿಂದ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಶೋಲ್ಡರ್ ಇಟ್ಟಿದ್ದಾರೆ ಅವರು ಅಷ್ಟನ್ನೇ ನಾವು ಶೋಲ್ಡರ್ ಇಟ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ನೋಡಿ, ಇಲ್ಲಿ 3 ಇಂಚು ರೆಡಿಗೆ ಬಂದಿದೆ. 1/4 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು, ಅಲ್ಲಿಗೆ 3/4. ನೀವು ಇದರಲ್ಲಿ ಒಂದು ಅರ್ಥ ಮಾಡ್ಕೋಬಹುದು. ನೋಡಿ, 5.5 1 ಪಾಯಿಂಟ್ ಬರ್ತಾ ಇದೆ, 5.5 1 + 1 ಇಂಚು ಇಷ್ಟು ನಮ್ಗೆ ಶೋಲ್ಡರ್ ಬರ್ತಾ ಇದೆ. ಕೆಳಗಡೆ ಕೂಡ ಅಷ್ಟು ಮಾರ್ಕ್ ಮಾಡ್ಕೋಬೇಕು. 38 ಚೆಸ್ಟ್ ಮೆಜರ್ಮೆಂಟ್ಗೆ 5.5 ಅಥವಾ 5.75 ಶೋಲ್ಡರ್ ಬರುತ್ತೆ. ಇದು ಡೀಪ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನಾವು ಇವಾಗ ಆರ್ಮೋಲ್ ಡೌನಿಂಗ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಆರ್ಮೋಲ್ ಡೌನಿಂಗ್ ಕಂಡುಹಿಡಿಬೇಕು ಅಂದ್ರೆ ಈಗ ಅಳತೆ ಬ್ಲೌಸ್ ಅಲ್ಲಿ ಚೆಸ್ಟ್ ಹಾಗೆ ವೇಸ್ಟ್ ಎರಡನ್ನೂ ಮಾರ್ಕ್ ಮಾಡ್ಕೊಂಡ ನಂತರ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಕಂಡುಹಿಡಿಬೇಕು. ಹಾಗಾಗಿ ಚೆಸ್ಟ್ ಬಂದು ಎಷ್ಟಿದೆ 38 ಇದೆ. 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 9.5 ಬರುತ್ತೆ. ನೋಡಿ, 9.5ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಹಾಗೆ ಸೊಂಟದ ಅಳತೆ ಎಷ್ಟಿದೆ 32 ಇದೆ. ಇದು 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಒಂದು ಸೈಡ್ ಬಂದು 8 ಇಂಚ್ ಬರುತ್ತೆ, ಪ್ಲಸ್ 1 ಇಂಚು ಡಾಟ್ಗೋಸ್ಕರ. ಅಲ್ಲಿಗೆ ಟೋಟಲ್ 9 ಇಂಚು. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ನೀವು ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ನೋಡಿ, ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಇವಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಅಳತೆ ಬ್ಲೌಸ್ ಇಂದ ಕಂಡುಹಿಡಿಯೋ ರೀತಿ ಅಂತ ನೋಡೋಣ. ನೋಡಿ, ಬ್ಯಾಕ್ ಸೈಡ್ ನಾವು ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ನೋಡಿ, ಈ ತರ ಬ್ಲೌಸ್ ಅನ್ನ ನಾವು ಇಟ್ಕೊಂಡು ಕೆಳಗಡೆಯಿಂದ ನೋಡಿ ಇಲ್ಲಿ ಮಾರ್ಜಿನ್ ಏನ್ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲಿಂದ ಈ ರೀತಿ ಇಟ್ಕೋಬೇಕು. ನೋಡಿ, ಇಲ್ಲಿಗೆ ರೆಡಿ ಇದೆ. ನಾವು ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ, ಹಾಗಾಗಿ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದೀವಿ.
ಇದನ್ನ ನೀವು ಕಂಟಿನ್ಯೂ ಇದೇ ರೀತಿ ಹಿಡ್ಕೊಂಡು ನೋಡಿ ಇಲ್ಲಿ ಬ್ಯಾಕ್ ನೆಕ್ ಡೀಪ್ ಅನ್ನು ಕೂಡ ನಾವು ಮಾರ್ಕ್ ಮಾಡ್ಕೋಬಹುದು. ಹಾಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಆರ್ಮೋಲು ನಾವು ಮಾರ್ಕಿಂಗ್ ಮಾಡ್ಕೊಂಡಿವಲ್ಲ, ಲೆಂತ್ ಶೋಲ್ಡ್ರು ಎಲ್ಲ ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ನಾವು ಮಾರ್ಕ್ ಮಾಡ್ಕೊಂಡಿರೋದು ಕರೆಕ್ಟ್ ಆಗಿದೆ. ಇಷ್ಟು ನಾವು ಅಳತೆ ಬ್ಲೌಸ್ ಅಲ್ಲಿ ಮಾರ್ಕ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಟೋಟಲ್ ಲೆಂತ್ ನೋಡಿ, ಬ್ಯಾಕ್ ನೆಕ್ ಲೆಂತ್, ಹಾಗೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಿಮಗೆ ಯಾವ ಸೇಪ್ ಬೇಕೋ ಅದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಈ ಕಾರ್ನರ್ ಸೈಡ್ ಅಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಇಲ್ಲಿ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ ಡೌನಿಂಗ್, ಬ್ಯಾಕ್ ಸೈಡ್ ಆರ್ಮೋಲ್ ಡೌನಿಂಗ್ ಅನ್ನ ನೋಡಿ ಈ ರೀತಿ. ಸ್ನೇಹಿತರೆ ಇದು 1/4 ಇಂಚು ತಗೊಂಡ್ರು ಬೆಟರ್. ಯಾಕಂದ್ರೆ ನೋಡಿ ಆರ್ಮೋಲ್ ಡೌನಿಂಗ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ, ನಮ್ದು ಲೈನಿಂಗ್ ಬಂದು ಇಲ್ಲಿಂದಾನೆ ಸ್ಟಾರ್ಟ್ ಆಗ್ಬೇಕು, 2 ಸೆಂಟ್ರಿಂದಾನೆ ನಮ್ಗೆ ಸ್ಟಾರ್ಟ್ ಆಗ್ಬೇಕು. ನಾನು 1.5 ಇಂಚ್ ಇಟ್ಟಿದ್ದೀನಿ, ಬಟ್ 1/4 ಇಂಚ್ ಇಟ್ಟರೆ ಸಾಕು, ನಿಮ್ಗೆ ಸೇಪ್ ಕರೆಕ್ಟ್ ಆಗಿ ಬರುತ್ತೆ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ, ಇವಾಗ ಕಟ್ ಮಾಡೋಣ. ನೋಡಿ ಇಲ್ಲಿಗೆ ನ್ಯಾಚ್ ಹಾಕಂತೀನಿ ನೆಕ್ ಬಿಡ್ತಿಗೆ, ಅದನ್ನ ನೆಕ್ ಸೇಪ್ ಅನ್ನ ಕಟ್ ಮಾಡಲ್ಲ, ಆನಂತರ ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊಂತೀನಿ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ತುಂಬಾ ಜನದ್ದು ಡೌಟ್ ಇರುತ್ತೆ, ಯಾವ ರೀತಿ ಹಾಕೋಬೇಕು ಅನ್ನೋದು ತುಂಬಾ ಜನ ಕಮೆಂಟ್ ಮಾಡ್ತಿರ್ತಾರೆ. ನೋಡಿ ಓಪನ್ ಸೈಡ್ ಇದು ಹಂಚ್ ಪೀಸ್ ಅನ್ನ ಬಿಟ್ಕೊಂಡಿದ್ವಿ ಆ ಕಡೆ, ನಾವು ಅದನ್ನ ಈ ಕಡೆ ಹಾಕೊಂಡಿದೀನಿ. ನಾವಿಲ್ಲಿ ಮೊದಲಿಗೆ ಒಂದು 1/2 ಇಂಚಿನಷ್ಟು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಎಕ್ಸ್ಟ್ರಾ ಮಾರ್ಜಿನ್ ಬೇಕು ನಮಗೆ ಹುಕ್ಸ್ ಪಟ್ಟಿಗೋಸ್ಕರ. ನೋಡಿ ಇಲ್ಲಿ 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದನ್ನ ಎಕ್ಸ್ಟ್ರಾ ನಾವು ಹಂಚ್ ಪೀಸ್ ಅನ್ನ ಕಟ್ ಮಾಡ್ತೀನಿ, ಇಷ್ಟು ಕೂಡ ಬಿಡಲ್ಲ, ನಾನೊಂದು ಲೈನ್ ಹಾಕೊಂಡಿದ್ದೀನಿ ಅಷ್ಟೇ ಎಕ್ಸ್ಟ್ರಾ ಇರೋದ್ರಲ್ಲಿ. ಇವಾಗ ಬಂದು ನಾವೇನು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಅದನ್ನ ಆಸ್ ಇಟ್ ಈಸ್ ಇಟ್ಟು ನೋಡಿ ನಾವು ಆರ್ಮೋಲು ಹಾಗೆ ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾನು ಡೈರೆಕ್ಟ್ ಆಗಿ ಕಟ್ ಮಾಡ್ತಿದ್ದೀನಿ, ಮತ್ತೆ ಮಾರ್ಕ್ ಮಾಡ್ಕೊಳೋ ಅವಶ್ಯಕತೆ ಏನಿಲ್ಲ, ಕಟ್ ಮಾಡಿಬಿಟ್ರೆ. ಇದು ನಾವು ರಿಮೂವ್ ಮಾಡೋಣ. ಹಾಗೆ ಇಲ್ಲಿಗೆ ನೆಕ್ ವಿಡ್ತಿಗೆ ನಾವು ಬ್ಯಾಕ್ ಸೈಡ್ ಅಲ್ಲಿ ಏನು ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ಇಲ್ಲಿ ಒಂದು ಕಚ್ ಹಾಕೋಣ ಈ ರೀತಿ. ನೋಡಿ ನಿಮಗೆ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಮಗೆ ಆರ್ಮೋಲ್ ಡೌನಿಂಗ್ ಬ್ಯಾಕ್ ಸೈಡ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಆ ಮಾರ್ಕ್ ನಮಗೆ ಇಲ್ಲಿ ಈಸಿಯಾಗಿ ಮೂಡುತ್ತೆ. ನೋಡಿ ಕಾಣಿಸಲ್ಲ ನಿಮಗೆ, ನಾನು ಬಾಕ್ಸ್ ಅನ್ನ ಹಾಕ್ತೀನಿ ಇಲ್ಲಿ. ನೋಡಿ ಕಾರ್ನರ್ ಸೈಡ್ ಅಲ್ಲಿ ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದು ನಾವು ಫ್ರಂಟ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪ್. ಹಾಗೆ ಇಲ್ಲಿ ನೋಡಿ ನೆಕ್ ಬಿಡ್ತಾನ ನಾವು ಆಲ್ರೆಡಿ ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿದೀವಲ್ಲ ಅಷ್ಟನ್ನೇ ಇಡೋಣ. 2.5 ನಮಗೆ ರೆಡಿ ಬೇಕು, 2.25 ಇಂಚ್ ಇಟ್ಟಿದೀವಿ. ಇದು ನೆಕ್ ಲೆಂತಿಗೋಸ್ಕರ, ಫ್ರಂಟ್ ನೆಕ್ ಲೆಂತಿಗೋಸ್ಕರ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ಇಂದಾನೆ. ನೋಡಿ ನಾವು ಉಕ್ಸ್ ಅನ್ನ ಏನ್ ಅಟ್ಯಾಚ್ ಮಾಡಿರ್ತೀವಿ ಆ ಸೈಡ್ ಇಂದಾನೆ ನಾವು ಮೆಜರ್ಮೆಂಟ್ ತಗೋಬೇಕು. ನೋಡಿ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ನಾನು ಮೇಲ್ಗಡೆಯಿಂದ ಇಟ್ಟು ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಾವು ಮಾರ್ಕಿಂಗ್ ಮಾಡ್ಕೊಂಡಿರೋದು ಕರೆಕ್ಟಾಗಿ ಇದೆಯಲ್ಲ ಅಂತೇಳಿ. ನೋಡಿ ನೆಕ್ ವಿಡ್ತ್ ಕೂಡ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ, ಇಲ್ಲಾಂದ್ರೆ ಅದು ಒಳಗಡೆ ಹೊರಗಡೆ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೆಕ್ ಲೆಂತ್ 1/4 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ನಂತರ ನಮಗೆ ಇಲ್ಲಿಗೆ ಅದು ರೆಡಿ ಸಿಗಬೇಕು. ಹಾಗೆ ಉಕ್ಸ್ ಪಟ್ಟಿ ನೋಡಿ ಎಲ್ಲಿವರೆಗೂ ಇದೆ ಅಂತ ನೋಡ್ಕೊಂಡು ಅದನ್ನ ಇಲ್ಲೇ ನೀವು ಮಾರ್ಕ್ ಮಾಡ್ಕೋಬಹುದು. ಇನ್ನು ಒಂದು ನೋಡಿ ಇಲ್ಲಿ ಡಾಟ್ ಹಿಡಿದಿದ್ದಾರ, ಆ ಡಾಟ್ ಕೂಡ ನೀವು ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ. ತುಂಬಾ ಈಸಿ ಮೆಥಡ್ ಇದು. ಮತ್ತೆ ನೋಡಿ ಇಲ್ಲಿ ಡಾಟ್ಗೋಸ್ಕರ ಅದು ಎಲ್ಲಿ ಇಟ್ಟಿದಾರೋ ಅಲ್ಲಿವರೆಗೂ ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ಬೇಕಾದ್ರೆ ಅವರು ಡಾಟ್ ಲೆಂತ್ ಅನ್ನ ಎಲ್ಲಿವರೆಗೂ ಹಿಡಿದಿದ್ದಾರೆ ಅದನ್ನು ಕೂಡ ಮಾರ್ಕ್ ಮಾಡ್ಕೋಬಹುದು. ಹಾಗೆ ಮೇನ್ ನೋಡಿ ಅಫೆಕ್ಸ್ ಪಾಯಿಂಟ್ ಕೂಡ ನೋಡಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ನೋಡಿ ಮೇಲ್ಗಡೆ 1/2 ಇಂಚ್ ಇದನ್ನ ಬಿಟ್ಟಿದ್ದೀನಿ. ಅಫೆಕ್ಸ್ ಪಾಯಿಂಟ್ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾರೆ. ಹಾಗೆ ಸೆಕೆಂಡ್ ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಇಲ್ಲಿಗಿದೆ, ಇಲ್ಲಿ ಸ್ವಲ್ಪ ಕಟ್ ಆಗಿದೆ ನೋಡಿ, ಎಕ್ಸ್ಟ್ರಾ 1/2 ಇಂಚ್ ತಗೊಂಡಿದ್ದೀನಿ. ಇದು ನಮಗೆ ಫ್ರಂಟ್ ಪಾರ್ಟ್ ಮಾರ್ಕಿಂಗ್. ನೋಡಿ ಇದಕ್ಕೆ ಲೈನ್ ಹಾಕೋಣ. ಹಾಗೆ ಇದು ಅಫೆಕ್ಸ್ ಪಾಯಿಂಟ್,
ಬೇಕಾದ್ರೆ ಅಪೆಕ್ಸ್ ಟು ಅಪೆಕ್ಸ್ ಎಷ್ಟದ ಐತಿ ಅಂತ ಕೂಡ ನೀವು ನೋಡ್ಕೋಬಹುದು. ನೋಡಿ ಇಲ್ಲಿ ನಮಗೆ ಇದು ಡಾಟ್ಗೆ ಮಾರ್ಕಿಂಗು, ಇದು ಫ್ರಂಟ್ ನೆಕ್ ಡೀಪಿಗೆ ಮಾರ್ಕಿಂಗು. ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಂಡಿದೀವಿ. ಹಾಗೆ ಇಲ್ಲಿಗೆ ಒಂದು ಡಾಟ್ ಅನ್ನ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಂಗೆ ನೋಡಿ, ಇಲ್ಲಿವರೆಗೂ ಇದೆ ಡಾಟ್. ಇದು ಅಳತೆ ಬ್ಲೌಸಲ್ಲಿ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಮೇನ್ ಅಫೆಕ್ಸ್ ಟು ಅಫೆಕ್ಸ್ ಎಷ್ಟು ಇಡುತ್ತೆ ಮಾರ್ಕ್ ನೋಡ್ಕೊಳ್ಳೋಣ. ನೋಡಿ, ಅಳತೆ ಬ್ಲೌಸಲ್ಲಿ ನಿಮಗೆ ಕಂಫರ್ಟೇಬಲ್ ಇಲ್ಲ ಅಂದ್ರೆ ನೀವು ಚೆಸ್ಟ್ ಮೆಜರ್ಮೆಂಟ್ ನ 10ನೇ 1 ಭಾಗದಿಂದ ಎಷ್ಟು ಬರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬಹುದು. ಇದು ಬಂದು 3.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತೀನಿ. ನೋಡಿ 3.75 ನೋಡಿ 3.25 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಈ ಸೈಜ್ಗೆ ನಾನು ಡಾಟ್ ಅನ್ನ 2.5 ಇಂಚ್ ಹಿಡಿತಾ ಇದ್ದೀನಿ. ಅಂದ್ರೆ ನೋಡಿ 1.5 ಒಂದ್ ಸೈಡು, ಹಾಗೆ ಈ ಕಡೆ 1.5 1/4 ಇಂಚು, ಸಾರಿ 1/4 ಇಂಚು 1/4 ಇಂಚು ಅಂದ್ರೆ ಟೋಟಲ್ 2.5 ಆಗುತ್ತೆ. ಹಾಗೆ ನಾನು 4th ಡಾಟ್ ನೋಡಿ 4th ಡಾಟ್ ಅನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನಾವು ಇಲ್ಲಿಗೆ ಇದು ಗುಂಡಿ ಪಟ್ಟಿ ಬರುತ್ತಲ್ಲ, ಉಕ್ಸಿ ಪಟ್ಟಿ ಇಲ್ಲಿವರೆಗೂ ಎಂಡ್ ಆಗಿದೆ. ಎಕ್ಸ್ಟ್ರಾ 1 ಇಂಚು ಮಾರ್ಕ್ ಮಾಡ್ಕೊಂಡಿದೀವಿ. ಮಾರ್ಜಿನ್ ಬೇಕಲ್ಲ, ಅದಕ್ಕೋಸ್ಕರ ಅದಕ್ಕೆ ಇದು ಒಂದು ಲೈನ್ ಅನ್ನ ಹಾಕ್ತಾ ಇದ್ದೀನಿ. ಇದನ್ನ ನೀವು ಸ್ಟ್ರೈಟ್ ಆಗಿ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು, ಕ್ರಾಸ್ ಅಲ್ಲಿ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು. ನಮ್ಗೆ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೀವಿ ಹಂಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅಳತೆ ಬ್ಲೌಸ್ ಅಲ್ಲಿ ಸೈಡ್ ಅನ್ನ ಕ್ರಾಸ್ ತೆಗೆದಿರೋಂತ ಹೆಂಗ್ ಗೊತ್ತಿಡ್ಬೇಕಂದ್ರೆ ನೋಡಿ, ಈ ಸೈಡು ಅವರು ಇಲ್ಲಿ ಹೊಲ್ದಿದ್ದಾರೆ, ಮೇಲ್ಗಡೆಯಿಂದ ನೋಡ್ಕೊಂಬಿಡಿ ಈ ರೀತಿ. ನೋಡಿ, ಇಲ್ಲಿ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ. ಅಂದ್ರೆ ಎಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡ್ರೆ ನಾನು ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಅವರು ಯಾವುದೇ ತರದ ಕ್ರಾಸ್ ಅನ್ನ ಇಟ್ಟಿಲ್ಲ. ಇದು ಸ್ಟ್ರೈಟ್ ಲೈನ್. ನಾವೇನಾದ್ರೂ ಕ್ರಾಸ್ ಇಟ್ಟಿವಿ ಅಂದ್ರೆ ಬೆಲ್ಟ್ ಹೆಚ್ಚಿಗೆ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗಿದ್ರೆ ನಾವು ಸ್ಟ್ರೈಟ್ ಆಗಿ ಕೆಳಗಡೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೊಂಟದ ಅಳತೆ ಬಂದು ಎಷ್ಟಿದೆ, 32 ಇದೆ. ಅಂದ್ರೆ ಒಂದು 8 ಬರುತ್ತೆ, 8 ಇಂಚ್ ಬರುತ್ತೆ ಒಂದ್ ಸೈಡು. ನೋಡಿ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನಾವಿಲ್ಲಿ 2.5 ಇಂಚು ಡಾಟ್ ಹಿಡಿದಿರೋದ್ರಿಂದ 2.5 ಇಂಚ್ ಎಕ್ಸ್ಟ್ರಾ ತಗೋಬೇಕು. ನೋಡಿ, ನಿಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಇದ್ರದ್ದು ಮಾರ್ಕಿಂಗ್ ಹೇಳ್ಬೇಕಾದ್ರೆ ವಿಡಿಯೋ ಕಟ್ ಆಗಿತ್ತು, ಪ್ರಾಬ್ಲಮ್ ಆಗಿ ಕರೆಂಟ್ ಹೋಗಿ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, 2.5 ಇಂಚು ನಾವು ಇದನ್ನ ಡಾಟ್ ಇಟ್ಟಿದೀವಿ. ಇಲ್ಲಿ ಬಂದು 2.5 ಇಂಚ್ ಎಕ್ಸ್ಟ್ರಾ ಅಂದ್ರೆ ಟೋಟಲ್ 8 ಇಂಚು ಪ್ಲಸ್ ಒಂದು 2.5 ಇಂಚ್ ಎಕ್ಸ್ಟ್ರಾ. ಇಷ್ಟನ್ನ ಇಲ್ಲಿ 2.5 ಡಾಟ್ ಬಿಟ್ಟಿದ್ರಿ, 2.5 ಇಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ. 8 ಇಂಚು ಪ್ಲಸ್ ಒಂದು 2.5 ಟೋಟಲ್ ಬಂದು 10.5 ಪ್ಲಸ್ ಮಾರ್ಜಿನ್. ಇಷ್ಟನ್ನ ತಗೊಂಡು ನಾನು ಇದನ್ನ ಕಟ್ ಮಾಡಿದ್ದೀನಿ. ಹಾಗೆ ನಾವು ಆಸ್ ಇಟ್ ಈಸ್ ಹೆಂಗಿದೀವಿ ಹಂಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಅಳತೆ ಬ್ಲೌಸ್ ಅಲ್ಲಿ. ಓಕೆ, ಅವಾಗಲೇ ಇದು ಈ ಪಾರ್ಟ್ ಬಂದು ಕಟಿಂಗ್ ಇದು ಹೋಗಿದೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ಇವಾಗ ನಾನು ನಿಮ್ಗೆ ಬೆಲ್ಟ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ತುಂಬಾ ಸಿಂಪಲ್. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ನಾವು ಬೆಲ್ಟ್ ಪಾರ್ಟೇ ಕಟ್ ಮಾಡಿದ್ದಿದೆ. ಇಲ್ಲೇ ಬರುತ್ತೆ ನೋಡಿ, ಇಲ್ಲೇ ಈಸಿಯಾಗಿ ಕಟ್ ಮಾಡ್ಕೋಬಹುದು. ನೋಡಿ, ಇದು ಬೆಲ್ಟ್ ಕಟ್ ಮಾಡಿದ್ದು, ಅದು ಕಂಟಿನ್ಯೂ ಇಲ್ಲಿ ಬಟ್ಟೆ ಶಾರ್ಟೇಜ್ ಆಗುತ್ತೆ ಅಂದ್ರೆ ಸ್ಲೀವ್ ಕಟ್ ಮಾಡಿದೆ ನಾನು. ಇವಾಗ ಬಂದು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೋಣ ಎಷ್ಟಿದೆ. ನೋಡಿ, ಬೆಲ್ಟ್ ಬಂದು 1.25 ಇಂಚು, 2 ಇಂಚ್ ಇದೆ. 2 ಇಂಚು ಎಕ್ಸ್ಟ್ರಾ ನಮಗೆ ಬೆಲ್ಟ್ ಸೈಜ್ ಬೇಕು. ನೋಡಿ, ಇಲ್ಲಿ 2 ಇಂಚು ಪ್ಲಸ್ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲ್ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ. ಇಲ್ಲಿಯೂ ಕೂಡ ಅಷ್ಟೇ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ಬೆಲ್ಟ್ ಉದ್ದ ಬಂದು 8 ಇಂಚ್ ಬೇಕು, 8 ಇಂಚ್ ಬೇಕು ಪ್ಲಸ್ ಒಂದು 2 ಇಂಚು, ಟೋಟಲ್ 10.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಜಿನ್ ಸೇರಿಸಿ ನೋಡಿ, ಈ ಲೈನ್ಗೆ ಕಟ್ ಮಾಡಿದ್ರೆ ನಮಗೆ ಬೆಲ್ಟ್ ಕೂಡ ರೆಡಿ ಆಗುತ್ತೆ. ನೀವು ಈ ರೀತಿ ಕಟ್ ಮಾಡಿದ್ರೆ 100% ತೊಂದರೆ ಇಲ್ದಂಗೆ ಬರುತ್ತೆ. ನೋಡಿ, ಪರ್ಫೆಕ್ಟ್ ಆಗಿ ಕೂಡ ನೀವು ಸ್ಲೀವ್ ಅನ್ನ ಕಟ್ ಮಾಡ್ಬೋದು. ನೋಡಿ, ಇಲ್ಲಿ ನೋಡಿ, ನಾವು ಜಾಸ್ತಿ ತಗೊಂಡಿದ್ದೀವಿ ಬೆಲ್ಟ್ ಅನ್ನ. ನೋಡಿ, ಈ ರೀತಿ ಬರುತ್ತೆ ನಮಗೆ. ಇಲ್ಲಿ ಒಂದು ಡಾಟ್ ಕೂಡ ಬರುತ್ತೆ. ಡಾಟ್ ಹಿಡಿದಾಗ ಅದು ಪರ್ಫೆಕ್ಟ್ ಆಗಿ ನಿಮಗೆ ಬ್ಲೌಸ್ ಕೂರುತ್ತೆ. ನೋಡಿ, ಈ ರೀತಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೆ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.